ಕಡೆ ಎರಡು ಪ್ರಶ್ನೆ. ಒಂದು, ಈ ದೇವಸ್ಥಾನ ನಿರ್ಮಾಣಕ್ಕೋಸ್ಕರ ಸಾಕಷ್ಟು ಸಂಘರ್ಷ, ಅದರಲ್ಲೂ ಕಾರಸೇವೆ, ಕರಸೇವಕರ ಆ ಒಂದು ಪರಿಶ್ರಮ, ಇದೆಲ್ಲವೂ ಕೂಡ ಅನಂತಕುಮಾರ್ ಸರ್ ಇರ್ತಾ ಕೂಡ ಅವರಿಗೆ ಒಂದು ಪರಿಕಲ್ಪನೆ ಇರುತ್ತೆ ಅಥವಾ ಒಂದು ಆಸೆ ಇದ್ದಿರಬಹುದು ರಾಮ ಮಂದಿರದ ಬಗ್ಗೆ. ನಿಮ್ಮ ಹತ್ರ ಏನಾದರೂ ಮಾತನಾಡಿದ್ದು ರಾಮ ಮಂದಿರದ ಬಗ್ಗೆ, ಅದನ್ನು ಹಂಚಿಕೊಳ್ಬಹುದಾ? ಖಂಡಿತವಾಗಿಯೂ ಮಾತನಾಡಿದ್ದೇನೆ ನಾನು ಅದನ್ನಂದರೆ, ನಾನು ಮದುವೆ ಆಗಿದ್ದು 89ರಲ್ಲಿ ನಮ್ಮ ಮದುವೆ ಆಗಿದ್ದು. 90ರಲ್ಲಿ ಶ್ರೀ ಲಾಲ್ ಕೃಷ್ಣ ಅದ್ವಾನಿಯವರ ಅಯೋಧ್ಯದ ರಾಮ ರಥಯಾತ್ರೆ ಅದು 90ಯಲ್ಲಿ ಕರ್ನಾಟಕಕ್ಕೆ ಬಂದಿದ್ದು ನನಗೆ ನೆನಪಿದೆ. ಸೊ ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ದಕ್ಷಿಣ ಭಾರತದ್ದು ಮತ್ತು ವಿಶೇಷವಾಗಿ ಕರ್ನಾಟಕದ ಒಂದು ಉಸ್ತುವಾರಿ ಅವ್ರದ್ದಾಗಿತ್ತು. ಅಲ್ಲಿ ಪ್ರಮೋದ್ ಮಹಾಜನ್ ಅವರು, ಇನ್ನೊಂದು ಕಡೆ ಶ್ರೀ ನರೇಂದ್ರ ಮೋದಿಯವರು ಮತ್ತು ಅನಂತಕುಮಾರ್ ಅವರು, ಇವರು 3 ಜನ ಇಡೀ ರಥಯಾತ್ರೆಯನ್ನು ಇಡೀ ದೇಶಾದ್ಯಂತ ತೆಗೆದುಕೊಂಡು ಹೋಗೋದು. ಒಂದೊಂದು ಸ್ಥಳದಲ್ಲಿ, ಅಂದರೆ ನನಗೆ ಇನ್ನೂ ನೆನಪಿದೆ, ಹುಮ್ನಾಬಾದಲ್ಲಿ, ಅಂದರೆ ಕರ್ನಾಟಕದ ಬೀದರ್ ಹತ್ರ ಹುಮ್ನಾಬಾದ್ನಲ್ಲಿ ಯಾವ ರೀತಿಯಲ್ಲಿ ಸಾವಿರಾರು ಜನ ಸೇರಿದ್ರು ಅಂತಂದರೆ, ನನಗೆ ಅನಂತಕುಮಾರ್ ಅವರು ಹೇಳ್ತಾ ಇದ್ರು, ಜನ ವ್ಯಾನ್ ರಥದ ಹಿಂದೆ ಓಡಿ ಓಡಿ ಬರ್ತಾರೆ, ಊರು ದಾಟಿದ ಮೇಲೂ ಸಾವಿರಾರು ಜನ ಓಡಿ ಬರ್ತಾರೆ. ನಮಗೆ ನಾವು ರಥದಲ್ಲಿ ಕೂತಿದ್ದೀವಿ, ಅದ್ವಾನಿಜಿಯವರು ಹೇಳ್ತಾರೆ, ಏನು ಜನ ಹಿಂಗೆ ಯಾಕೆ ಓಡ್ತಾ ಇದ್ದಾರೆ, ನಿಧಾನವಾಗಿ ಹೋಗಿ ಅಂತ. ನಿಧಾನವಾಗಿ ಹೋದರೆ ಮುಂದಿನ ಪಾಯಿಂಟಿಗೆ ಹೋಗಬೇಕು, ಇಡೀ ದೇಶಾದ್ಯಂತ ಹೋಗಬೇಕು. ಆ ಥರ ಪ್ರತಿ ಸ್ಥಳದಲ್ಲಿ ಯಾವ ರೀತಿಯ ಆ ಒಂದು ಸ್ವಾಗತ ಇತ್ತು ಅದನ್ನು ನೋಡಿದಾಗ ನಿಜವಾಗ್ಲೂ ಮತ್ತೆ ಅದೇನು ರಾಮ ಮಂದಿರ ಅದು 500 ವರ್ಷದ ಕನಸು ಅದು ನನಸಾಗುತ್ತಾ ಅಂತನ್ನುವಂಥ ಒಂದೇನು ದುಗುಡ ಇತ್ತು. ನನಗನ್ಸುತ್ತೆ ಆ ರಾಮರಥ ಯಾತ್ರೆ ಆದಮೇಲೆ ಆ ದುಗುಡ ಹೋಯಿತು. ಆದರೂ ಹೋರಾಟ ಮುಂದುವರಿತು. ಕರಸೇವೆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಬಂದಿದ್ದರು ಕರ್ನಾಟಕದಿಂದ. ನಂಗೆ ನೆನಪಿದೆ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ನಮ್ಮ ಪ್ರೊಫೆಸರ್ PV ಕೃಷ್ಣ ಭಟ್ ಅವರು, ಆಮೇಲೆ ಹಾಗೆ ಎಲ್ಲ ಶಂಕರಮೂರ್ತಿಗಳು ಇರ್ಬೋದು, ರಾಮಚಂದ್ರೇಗೌಡರು, ಇವರೆಲ್ಲರೂ ಬಂದಿದ್ದರು. ಆವಾಗ ಮೊಬೈಲ್ ಫೋನ್ಗಳಿರಲಿಲ್ಲ. ಹೊರಟಿದ್ದು ಗೊತ್ತು, ಟ್ರೈನಲ್ಲೆಲ್ಲ ಹೊರಟಿದ್ರು, ಮುಂದೆ ಎಲ್ಲೋದ್ರು. ನಂತರ ಫೈಜಾಬಾದಲ್ಲಿದ್ದಾರೆ ಅಂತೇನೋ ಮೆಸೇಜ್ ಬಂತು. ನಾವು TVಯಲ್ಲಿ ನೋಡ್ತಾ ಇದ್ದೀವಿ, ಲಾಠಿ ಚಾರ್ಜ್ ಆಗಿದೆ, ಗೋಳಿಬಾರ್ ಆಗಿದೆ, ಎಷ್ಟೋ ಜನ ತೀರ್ಕೊಂಡ್ರು, ಸುದ್ದಿ ಇಲ್ಲ. ಎಲ್ಲರ ಮನೆಯಲ್ಲೂ ಸಾವಿರಾರು ಜನ, ಕರ್ನಾಟಕದಿಂದನೇ 1000ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಎಲ್ಲಿದ್ದಾರೋ, ಎಲ್ಲಿ ಊಟ ಮಾಡಿದಾರೋ ಏನೂ ಗೊತ್ತಿಲ್ಲ, ಏನಾಗಿದೆ ಸುದ್ದಿಗಳು ಗೊತ್ತಿರಲಿಲ್ಲ. ಒಂಥರ ನನಗನ್ಸೋದು TV ಮುಂದೆನೇ ನಾವು ಅಲ್ಲೇ ಕೂತಿದ್ವಿ, ಅಂದರೆ ಏನಾಗುತ್ತಾ ಇದೆ ಏನು ಅಂಥೇಳಿ. ನಂತರ 2ನೇ ದಿನ ರಾತ್ರಿ ಫೋನ್ ಬಂತು, ಇಲ್ಲ ನಾವೆಲ್ಲ ಫೈಜಾಬಾದಲ್ಲಿ ಜೈಲಲ್ಲಿ ಹಾಕಿದ್ರು, ಕೆಲವೊಂದೆಲ್ಲ ಅಲ್ಲಿ ಜೈಲಲ್ಲಿದ್ದೀವಿ ಅಂಥೇಳಿ, ಹುಷಾರಾಗಿದ್ದೀವಿ ಕರ್ನಾಟಕದವರೆಲ್ಲರೂ ಅಂತ. ಕೆಲವೊಬ್ಬರು ಜೀವನೂ ಕಳ್ಕೊಂಡ್ರು. ಅವರ ಮಕ್ಕಳು ನನಗೆ ನಿನ್ನೆನೂ 2 ಸಿಕ್ಕಿದ್ರು. ಆನೇಕಲ್ನವರು, ಅವ್ರ ತಂದೆ, ಈಕೆಗೆ 2 ವರ್ಷ ಅಂತೆ ಮಗು, ತಂದೆ ಕರಸೇವೆಯಲ್ಲಿ ತೀರ್ಕೊಂಡ್ರು, ಇಲ್ಲಿ ಬಂದಾಗ ಮರಣವನ್ನು ಅಪ್ಪಿದ್ರು. ಅದು ಆದಮೇಲೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇದರ ಬಗ್ಗೆ ಪ್ರಣಾಳಿಕೆಯಲ್ಲೂ ಬರೋದು. ಎಷ್ಟರ ಮಟ್ಟಿಗೆ ಅಂತಂದರೆ, ನಮ್ಮಲ್ಲಿ ಮದುವೆ ಹೊತ್ತಿಗೆ ಹೆಸರು, ಗಂಡನ ಹೆಸರು ಹೇಳು ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಸಹ ನಮ್ಮ ಮನೆಗಳಲ್ಲೆಲ್ಲ, ಅಂದರೆ ನನ್ನ ಗಂಡನ ಹೆಸರು ತಗೊಳ್ತೀನಿ, ಮಂದಿರ ವಹಿ ಬನಾಯಂಗೆ, ಹಮ್ ನಾಮ್ ಲೇಂಗೆ ಮಂದಿರ ವಹಿ ಬನಾಯಂಗೆ ಅನ್ನುವಷ್ಟು ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲೂ ರಾಮ ಮಂದಿರ ಆಗಬೇಕು ಅನ್ನೋದು ಅದು ಬರೀ ಪಕ್ಷದ ಜನರ ಸಾಮಾಜಿಕ ಸಂಸ್ಥೆಗಳ ಹೋರಾಟ ಅಲ್ಲ, ಅದು ಮನೆಗಳಿಂದ, ಮನೆಗಳ ದೇವರ ಮನೆಯಿಂದ, ಅಡುಗೆ ಮನೆಯಿಂದ ಬಂದಿರೋ ಕೂಗದು. ಹೀಗಾಗಿ ಅದರ ಸಂತೋಷದ ಬಗ್ಗೆ, ಅಂದರೆ ಹೇಳಿದ್ನಲ್ಲ, ವರ್ಣನಾತೀತವಾಗಿರುವಂಥ ಸಂತೋಷ ಇವತ್ತು ಆಗಿರುವಂಥದ್ದು. ಮತ್ತು ಇದು ಒಂದು ನೆನ್ನೆ ತಾನೇ ನಮ್ಮ ಪ್ರಧಾನಿಗಳು ಹೇಳಿದಂಗೆ, ಇದು ಶ್ರೀರಾಮಚಂದ್ರ, ಅದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ನಂತರ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ರಾಮರಾಜ್ಯ ಆಗಬೇಕು ಭಾರತದಲ್ಲಿ ಅನ್ನೋದು ಎಲ್ಲರದೂ ಕನಸು. ಸೊ ಆ ರಾಮರಾಜ್ಯ ಕಲ್ಪನೆಯನ್ನು ಮಾಡಿಕೊಂಡು ಅದನ್ನು ಜಾರಿಗೆ ತರೋದಿದೆಯಲ್ಲ, ಸೊ ರಾಮ ಮಂದಿರ ಆಗಿದೆ, ರಾಮರಾಜ್ಯ ಆಗಬೇಕು ಅನ್ನೋದನ್ನು ಪ್ರಧಾನಿಗಳು ಹೇಳಿದ್ದಾರೆ. ಅದು ನಿಜ ಅರ್ಥದಲ್ಲಿ ಸಾಕಾರ ಮಾಡಬೇಕಾಗಿರೋದು ಇವತ್ತು ನಮ್ಮೆಲ್ಲರ ಕರ್ತವ್ಯ ಇದೆ. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಪ್ರಶ್ನೆ ಅದೇ ಇತ್ತು, ಕರ್ತವ್ಯ ಹೇಗೆ ನಿಭಾಯಿಸೋದು. ಅಂದರೆ ಮಂದಿರ ನಿರ್ಮಾಣದ ಹಿಂದೆ ಸಂಘರ್ಷ ಆಯಿತು, ಇದೀಗ ನಿರ್ಮಾಣ ಆಯಿತು, ಬಟ್ ಅಲ್ಲಿಗೆ ಮುಗಿಲಿಲ್ಲ ಅಂತ ಹೇಳಿ ಅದನ್ನು ಕಾಪಾಡ್ಕೊಂಡು ಹೋಗೋದು. ಪೇಜಾವರ ಶ್ರೀಗಳು ಹೇಳಿದ್ರು, ಮಂದಿರವಾಗಿ ಉಳಿಬೇಕು ಅಂತಂದರೆ ಹಿಂದೂಗಳು ಹಿಂದುವಾಗಿ ಉಳಿಬೇಕು ಅಂತ ಹೇಳಿ. ನಿಮ್ಮ ಆಲೋಚನೆಗಳೇನು? ಇಷ್ಟಕ್ಕೆ ಮುಗ್ದು ಹೋಯ್ತೆ ಸಂಘರ್ಷ, ಮುಂದಿನ ಜವಾಬ್ದಾರಿ ಏನು ಅಂತ ಹೇಳಿ? ಅದನ್ನೇ ನಾವೀಗ ಹಿಂದೂಗಳಾಗಿ ಉಳಿಬೇಕು. ಶ್ರೀರಾಮಚಂದ್ರನ ನಮ್ಮ ದೈವವಾಗಿ ನಾವು ನೋಡಿದಾಗ, ಹಿಂದೂಗಳು ಮುಖ್ಯವಾಗಿ ಹೇಳೋದೇ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ. ಇಡೀ ಭೂಮಿ ತಾಯಿಯೇ ಒಂದು ಕುಟುಂಬ ಅಂತ ನೋಡುವಂತಹ ಕಲ್ಪನೆ ಇರಬೇಕು. ಅಂತಂದರೆ ಬರೀ ಮನುಷ್ಯನಷ್ಟೇ ಪ್ರೀತಿ ಮಾಡೋದಲ್ಲ, ಕುಟುಂಬದಲ್ಲಿ ಪ್ರಾಣಿಗಳು ಇದೆ, ಗಿಡಮರಗಳು ಇದೆ, ಅವರೆಲ್ಲರೂ ಕುಟುಂಬದ ಭಾಗ, ಅವರೆಲ್ಲರ ರಕ್ಷಣೆ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅನ್ನುವಂಥದ್ದು ಸರ್ವೇ ಜನ ಸುಖಿನೋ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಈಗ ಅದನ್ನು ಜಾರಿಗೆ ತರಬೇಕು ಅಂತಂದರೆ
ಯಾರೋ ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿಯೊಬ್ಬರೂ ಅದನ್ನು ಅರ್ಥೈಸಿಕೊಳ್ಬೇಕು ಮತ್ತು ಜೀವನದಲ್ಲಿ ಅದನ್ನು ಜಾರಿ ಮಾಡುವಂಥ ಸಂಪೂರ್ಣ ಪ್ರಯತ್ನವನ್ನು ಮಾಡಬೇಕು. ಅದೇ ನಮ್ಮ ಕರ್ತವ್ಯ ಇವತ್ತು. ನಿಜ ನಿಜ. ತುಂಬ ಖುಷಿ ಆಯಿತು ತೇಜಸ್ವಿನಿ ಮ್ಯಾಮ್, ಅಯೋಧ್ಯೆಯಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಿಮ್ಮ ಜೊತೆ ಹಾಗೆ ನೀವು ಮಾಡ್ತಿರುವ ಪುಣ್ಯ ಕಾರ್ಯದ ಬಗ್ಗೆ ಮಾತನಾಡೋದಕ್ಕೆ ತುಂಬ ಖುಷಿ ಆಯಿತು. ಧನ್ಯವಾದ ನಿಮ್ಮ ಸಮಯಕ್ಕೋಸ್ಕರ. ಧನ್ಯವಾದ. ಇದಾಗಿತ್ತು ತೇಜಸ್ವಿನಿ ಅನಂತಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.